ಇದು JDS ಕತೆ. ಆದರೆ ಅವ್ರು ಸೋತಿದ್ದು ಒಂದೇ ಕ್ಷೇತ್ರ. BJPಯವರು 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಸೋತಿದ್ದಾರೆ. ಗೆಲ್ಲಬಹುದಾಗಿದ್ದ 2 ಕ್ಷೇತ್ರಗಳನ್ನು ಕಳ್ಕೊಂಡಿದ್ಯಾಕೆ ಅಂತ ಹೈಕಮಾಂಡ್ ಈಗ ಕೆಂಗಣ್ಣು ಬೀರಿದೆಯಂತೆ. ಎರಡು ಕ್ಷೇತ್ರಗಳಲ್ಲೂ ಬಿಜೆಪಿಗೆ ಸೋಲಾಗಿದೆ. ಹೈಕಮಾಂಡ್ ಕೆಂಗಣ್ಣು ಬೀರಿದೆ. ಕೆಟ್ಟ ಫಲಿತಾಂಶ ಕುರಿತು ಕೇಸರಿ ನಾಯಕರಿಗೆ ಹೈಕಮಾಂಡ್ ತರಾಟೆ ತಗೊಂಡಿದೆಯಂತೆ. ರಿಸಲ್ಟ್ ಕುರಿತು ಕಂಪ್ಲೀಟ್ ರಿಪೋರ್ಟ್ ಕಳಿಸೋದಕ್ಕೆ ತಾಕೀತು ಮಾಡಿದ್ದಾರೆ. ಶಿಗ್ಗಾಂವಿ ಸಂಡೂರು ಸೋಲಿನ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ ವರಿಷ್ಠರು. ಗೆಲ್ಲಬಹುದಾದ ಕ್ಷೇತ್ರಗಳಲ್ಲಿ ಸೋತಿದ್ದೇಕೆ, ವೈಫಲ್ಯ ಆಗಿದ್ದೆಲ್ಲಿ ಮತ್ತು ಏಕೆ? ಬಿಜೆಪಿ ವರಿಷ್ಠರ ಪ್ರಶ್ನೆಗೆ ರಾಜ್ಯ ಬಿಜೆಪಿ ನಾಯಕರು ತಳಮಳಗೊಂಡಿದ್ದಾರೆ ಅಂತಕ್ಕಂಥದ್ದು ಈಗ ಬಂದಿರೋದು. ಏನಂತೆ, ಒಂದು ರಿಪೋರ್ಟ್ ಕೇಳಿದರೆ ತಾನೇ, ಬರೀರಿ. ನಮ್ಮ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳಿದೆ. ಒಬ್ಬರ ಏಳಿಗೆಯನ್ನು ಇನ್ನೊಬ್ಬರು ಸಹಿಸ್ತಾ ಇಲ್ಲ. ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಯತ್ನಾಳ್ ಕೊಟ್ಟಿದ್ದಾರೆ, ರಮೇಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ, ಇಂತಿಂಥವ್ರು ಇಂತಿಂಥ ಹೇಳಿಕೆ ಕೊಟ್ಟಿದ್ದಾರೆ. ಇಂಥವರು ಚುನಾವಣೆ ಪ್ರಚಾರಕ್ಕೆ ಬರಲಿಲ್ಲ. ಅದೇನೋ ಭಿನ್ನರ ಒಂದು ಗುಂಪಿದೆಯಲ್ಲ, ಅವರೆಲ್ಲರ ಬಗ್ಗೆ ಬರೀರಿ. ತಾಕತ್ತಿದ್ರೆ ಹೈಕಮಾಂಡ್ ಕ್ರಮ ತಗೊಳ್ಳಿ. ಯತ್ನಾಳ್ ವಿರುದ್ಧ ಏನು ಕ್ರಮ ತಗೊಂಡಿದ್ರೆ ಇಷ್ಟು ವರ್ಷದಲ್ಲಿ? ನೀವು ಏನೂ ತಗೊಂಡಿಲ್ಲ. ಈಗ ರಿಪೋರ್ಟ್ ಕೇಳಿ ಏನು ಪ್ರಯೋಜನ? ಬಿಜೆಪಿಯಲ್ಲೇ ಬೈ ಎಲೆಕ್ಷನ್ ಫಲಿತಾಂಶದ ಬಗ್ಗೆ ಅಪಸ್ವರ, ಸೇಮ್ JDS ಅಲ್ಲಿ ಇದೆಯಲ್ಲ ಆ ಥರ. ಹೈಕಮಾಂಡ್ ಎಂಟ್ರಿಯಿಂದ ಬಿಜೆಪಿ ಮನೆಯಲ್ಲಿ ಈಗ ಆತಂಕ ಶುರುವಾಗಿದೆ. ಫಲಿತಾಂಶ ಮುಜುಗರಕ್ಕೆ ಹೈಕಮಾಂಡ್ ಕ್ರಮದ ಬಗ್ಗೆ ಟೆನ್ಷನ್ ಅಂತ. ಯಾರ ಮೇಲೆಲ್ಲ ಆ್ಯಕ್ಷನ್ ಆಗ್ಬೋದು ಅಂತ ಚರ್ಚೆ ನಡೀತಾ ಇದೆ. ಉಪಚುನಾವಣೆ ಸೋಲಿನ ಹೊಣೆ ಹೊತ್ಕೊಂಡಿದ್ದಾರೆ ವಿಜಯೇಂದ್ರ ಅವರು. ಹೈಕಮಾಂಡ್ ಏನೂ ಮಾಡಲ್ಲ ರೀ. ಇನ್ಫ್ಯಾಕ್ಟ್ ಹೈಕಮಾಂಡ್ ಅವರು ಕರ್ನಾಟಕದ ಬಗ್ಗೆ ನನ್ನ ಪ್ರಕಾರ ಈ ಕ್ಷಣಕ್ಕೆ ಅವ್ರು ತಲೆನೇ ಕೆಡಿಸ್ಕೊಂಡಿಲ್ಲ. ಅವ್ರು ತಲೆ ಕೆಡಿಸ್ಕೊಂಡಿರೋದು ಮಹಾರಾಷ್ಟ್ರದಲ್ಲಿ ಯಾರನ್ನು CM ಮಾಡಬೇಕು, ಯಾರ್ಯಾರನ್ನು ಮಂತ್ರಿಗಿರಿ ತಗೋಬೇಕು, ಶಿವಸೇನೆಗೆ ಎಷ್ಟು ಬಿಟ್ಟು ಕೊಡಬೇಕು, NCPಗೆ ಎಷ್ಟು ಬಿಟ್ಟು ಕೊಡಬೇಕು, ಈ ಯೋಚನೆ ಜೊತೆಯಲ್ಲಿ ಇವತ್ತಿಂದ ಸೆಷನ್ ಬೇರೆ ಶುರು ಆಗ್ತಾ ಇದೆ. ಸೆಷನ್ನಲ್ಲಿ ವಿರೋಧ ಪಕ್ಷಗಳನ್ನು ಹೇಗೆ ಎದುರಿಸಬೇಕು, ಇವುಗಳ ಬಗ್ಗೆನೇ ಅವ್ರು ಕಾನ್ಸಂಟ್ರೇಟ್ ಮಾಡಿರೋದು ನನ್ನ ಪ್ರಕಾರ. ಕರ್ನಾಟಕದಲ್ಲಿ ಸೋತಿರೋ 2 ಕ್ಷೇತ್ರಗಳ ಬಗ್ಗೆ ಅವರು ದೇ ಆರ್ ಲೀಸ್ಟ್ ಬಾದರ್ಡ್. ಆದರೂ ಅದೊಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅದಕ್ಕೆ ಅಂತಲೇ ಒಂದು ಟೀಮ್ ಇರುತ್ತೆ. ಆ ಟೀಮ್ ಅವರು ಎಲ್ಲೆಲ್ಲಿ ಏನೇನು ರಿಸಲ್ಟ್ ಬಂತು, ಯಾಕೆ ಗೆಲ್ಲಿಲ್ಲ ಕೆಲವು ಕ್ಷೇತ್ರದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೇಳ್ತಾರೆ. ಕಠಿಣ ಕ್ರಮಗಳನ್ನು ತಗೊಳ್ಳೋದಾಗಿದ್ದರೆ BJPಯವರು ಯಾವತ್ತೋ ತಗೋಬೋದಾಗಿತ್ತು. ಯಾರ್ಯಾರು ಪಕ್ಷದ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಯಾರ್ಯಾರು CM ವಿರುದ್ಧ ಆಗ ಮಾತನಾಡಿದ್ರು, ಪಕ್ಷಕ್ಕೆ ಯಾರು ಮುಜುಗರ ಉಂಟು ಮಾಡಿದ್ರು. ಯತ್ನಾಳ್ ಅವ್ರು ಬಂದ್ಬಿಟ್ಟು 2,500 ಕೋಟಿ ಇಟ್ಕೊಂಡೊಬ್ಬರು ಕಾಯ್ತಾ ಇದ್ದಾರೆ ನಮ್ಮಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಅಂತಂದ್ರಪ್ಪ. ಎಂಥ ಮುಜುಗರ ಪಕ್ಷಕ್ಕೆ. ಏನು ಆ್ಯಕ್ಷನ್ ತಗೊಂಡ್ರು ಬಿಜೆಪಿಯವರು? ಏನೂ ತಗೊಳ್ಳಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೋತೀನಿ. ಮಸೂದ್, ಒಂದು ಕಡೆ ಮಹಾರಾಷ್ಟ್ರದಲ್ಲಿ ದಿಗ್ವಿಜಯ ಬಾರಿಸಿರ್ತಕ್ಕಂಥ ಬಿಜೆಪಿ ಜೊತೆಗೆ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಇಂಥ ಟೈಮಲ್ಲಿ ರಾಜ್ಯದ 2 ಕ್ಷೇತ್ರಗಳ ಬಗ್ಗೆ ತಲೆ ಕೆಡಿಸ್ಕೋತಾರ ನಿಜವಾಗ್ಲೂ ಹೈಕಮಾಂಡ್ ಅವರು? ಓಕೆ, ಒಂದು ವೇಳೆ ಏನೋ ಒಂದು ವರದಿ ಕೊಟ್ಟರು ಅಂತಲೇ ಇಟ್ಕೊಳ್ಳೋಣ. ಇಲ್ಲಿ ತನಕ ಇವರು ಯಾರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ? ಯಾರ ಮೇಲೂ ತೊಗೊಂಡಿಲ್ಲ. ಇನ್ನು ಮುಂದಕ್ಕೂ ಹಾಗೆ ತಾನೆ, ಇನ್ನೇನು ಇಲ್ವಲ್ಲ. ಅರವಿಂದ್, JP ನಡ್ಡಾ ಅವರು ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರು. ಅವರ ಕಚೇರಿ ಸಹಜವಾದಂತಹ ಒಂದು ರೊಟೀನ್ ಕೆಲಸಗಳನ್ನ ಮಾಡಲೇಬೇಕಾಗುತ್ತೆ. ರಾಜ್ಯವಾರು ಏನೆಲ್ಲ ಆಗಿದೆ ಅನ್ನುವಂಥ ಮಾಹಿತಿಗಳನ್ನು ಕಾಲಕ್ಕೆ ಪಡ್ಕೊಳ್ತಾ ಇದೆ. ಈಗ ರಾಜ್ಯದಲ್ಲೂ ಕೂಡ 3 ಬೈ ಎಲೆಕ್ಷನ್ ಆಯಿತು. ಬೈ ಎಲೆಕ್ಷನಲ್ಲಿ ಏನೆಲ್ಲ ಆಗಿದೆ, ಯಾಕೆ ಸೋಲಾಯಿತು, ಎಲ್ಲವನ್ನು ಕೂಡ ರೊಟೀನ್ ಆಗಿ ಚೆಕ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಆ ಭಾಗವಾಗಿ ಈಗ ರಾಜ್ಯ ಬಿಜೆಪಿಯಿಂದ ವರದಿಯನ್ನು ಕೇಳಿರುವಂಥದ್ದು. ಜೊತೆಗೆ ಸಹಜವಾಗಿ ರಾಷ್ಟ್ರೀಯ ಅಧ್ಯಕ್ಷರ ಕಚೇರಿಯಿಂದಲೂ ಕೂಡ ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತ ಆಗಿರುವಂಥದ್ದು, ಗರಂ ಆಗಿರುವಂಥದ್ದು. JP ನಡ್ಡಾ ಅವರು ಇದನ್ನು ಖುದ್ದಾಗಿ ಆಸಕ್ತಿಯಿಂದ ನೋಡ್ತಾರೆ. ಯಾಕೆಂದರೆ ಕರ್ನಾಟಕ ಒಂದು ರೀತಿಯಲ್ಲಿ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ಗೂ ಮುಖ್ಯ, ಹಾಗೆ ಬಿಜೆಪಿಗೂ ಕೂಡ ಬಹಳ ಮಹತ್ವ ಪಡೆದುಕೊಂಡಿರುವಂಥ ರಾಜ್ಯ. ಹಾಗಾಗಿ ಇಲ್ಲಿ ಬೈ ಎಲೆಕ್ಷನಲ್ಲಿ ಸೋಲಾಗಿದೆ ಅಂದರೆ NDAಗೆ ಮುಜುಗರ ಆಗಿದೆ ಅನ್ನುವಂಥ ಅರ್ಥ. ಸಹಜವಾದಂಥ ವಾತಾವರಣ ಏನಿತ್ತು, NDAಗೆ 2, ಕಾಂಗ್ರೆಸ್ಗೆ 1 ಸ್ಥಾನ ಬರುತ್ತೆ ಅನ್ನುವಂತಹ ವಾತಾವರಣ ಇತ್ತು. ಆದರೆ 3ಕ್ಕೂ 3 ಕಾಂಗ್ರೆಸ್ಗೆ ಎತ್ಕೊಂಡಿರುವಂಥದ್ದು, NDAಗೆ ಬಿಗ್ ಶಾಕ್ ಬಂದಿರುವಂಥದ್ದು. ಜೊತೆಗೆ ಶಿಗ್ಗಾಂವಿನಲ್ಲೂ ಕೂಡ ಗೆಲ್ಲುವಂತಹ ಚಾನ್ಸಸ್ ಇತ್ತು. ಯಾಕೆಂದರೆ ಬೊಮ್ಮಾಯಿಯವರ ಸ್ವಕ್ಷೇತ್ರ ಬಹಳ ಹಿಡಿತಾ ಇತ್ತು. ಅಲ್ಲಿ ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ ಇರಲಿಲ್ಲ. ಪಂಚಮಸಾಲಿ ಬೃಹತ್ ಸಮುದಾಯ ಇತ್ತು. ಆದರೂ ಕೂಡ ಅಲ್ಲಿ ಸೋಲಾಗಿದೆ. ಯಾಕೆ ಅನ್ನುವಂಥದ್ದು ಇದು ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಒಗಟಾಗಿರುವಂಥದ್ದು. ಸಂಡೂರಲ್ಲಿ ಬಳ್ಳಾರಿ ರಿಎಂಟ್ರಿ ನಂತರ ರೆಡ್ಡಿ ಅವರ ಮೇಲೆ ನಂಬಿಕೆ ಇತ್ತು. ರೆಡ್ಡಿ ಅವರು ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನುವಂತಹ ವಾತಾವರಣ ಇತ್ತು. ಯಾಕಂದರೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ಇತ್ತು. ಕುಟುಂಬ ರಾಜಕಾರಣಕ್ಕೆ ಟಿಕೆಟ್ ಕೊಡೋದು ಬೇಡ ಅನ್ನುವಂಥ ವಿರೋಧ ಇತ್ತು. ಹಾಗಾಗಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪೂರಕವಾದಂಥ ವಾತಾವರಣ ಇತ್ತು. ಇಷ್ಟಿದ್ರೂ ಕೂಡ ಯಾಕೆ ಸೋಲಾಯಿತು ಅಂತ ಈಗ ಡೀಟೇಲ್ ಆದಂಥ ವರದಿ ಕೇಳಲಾಗಿದೆ. ವರದಿಯನ್ನು ರವಾನೆ ಮಾಡಲಾಗುತ್ತೆ. ಆದರೆ ವರದಿ ಪಡ್ಕೊಂಡ ನಂತರ ಏನಾಗುತ್ತೆ, ಆ್ಯಕ್ಷನ್
ತೆಗೆದುಕೊಳ್ಳುತ್ತಾ ಹೈಕಮಾಂಡ್ ಅನ್ನುವಂಥದ್ದು ಬಹಳ ಕುತೂಹಲ. ಈ ಮಧ್ಯೆ ವಿಜೇಂದ್ರ ವಿರುದ್ಧ ಕೂಡ ಭಿನ್ನರ ಪಡೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗಿರುವಂಥದ್ದು ಎಲ್ಲವನ್ನು ಕೂಡ ತುಲನೆ ಮಾಡಿ ಹೈಕಮಾಂಡ್ ನಡೆ ಏನಿರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಆ ಕ್ರಮ ಇರುತ್ತಾ ಇಲ್ವಾ, ಜೊತೆಗೆ ಯಾವಾಗ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಪ್ರಶ್ನೆ. ಅರವಿಂದ್. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಆಯಿತು, ಈಗ ಅದು ರೊಟೀನ್ ಆಗಿ ನಡೀತಾ ಇರುತ್ತೆ ಅಂತ ಹೇಳ್ತಾರೆ. ಈಗ ಏನು ಆ್ಯಕ್ಷನ್ ತಗೋತೀರಪ್ಪ? ವಿಜಯೇಂದ್ರ ಅವರು ಸೋಲಿನ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ. ವಿಜಯೇಂದ್ರ ಅವರ ರಾಜೀನಾಮೆ ತಗೋತೀರಾ ಅಥವಾ ಪಕ್ಷದ ವಿರುದ್ಧವಾಗಿ ಮಾತನಾಡಿದ ಯತ್ನಾಳ್ ಬಗ್ಗೆ ಆ್ಯಕ್ಷನ್ ತಗೋತೀರಾ? ಸಂಡೂರಿನಲ್ಲಿ ಸರಿಯಾಗಿ ಪ್ರಚಾರ ಮಾಡಿದ ಶ್ರೀರಾಮುಲು ವಿರುದ್ಧ ಆ್ಯಕ್ಷನ್ ತಗೋತೀರಾ? ರಮೇಶ್ ಜಾರಕಿಹೊಳಿ ವಿರುದ್ಧ ತಗೋತೀರಾ? ಜಿ ಎಂ ಸಿದ್ದೇಶ್ವರ್ ವಿರುದ್ಧ ತಗೋತೀರಾ? ಪ್ರತಾಪ್ ಸಿಂಹ ವಿರುದ್ಧ ತಗೋತೀರಾ? ಯಾರ ವಿರುದ್ಧ ತಗೋತೀರಾ? ತಗೊಂಡು ತೋರಿಸಿ, ಆಗ ಪಕ್ಷದಲ್ಲಿ ಶಿಸ್ತು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಏನಿದೆ ಅಂತಂದ್ಬಿಟ್ಟು.